ಬಾಗಲಕೋಟೆ ಜಿಲ್ಲೆ ಪುರಸಭೆ ಹುನಗುಂದದ ವಿಪಕ್ಷ ಬಿಜೆಪಿ ಸದಸ್ಯರು ಹಾಗೂ ಹಿರಿಯ ಮತ್ತು ಯುವ ಸಮಾಜ ಕಾರ್ಯಕರ್ತರ ವತಿಯಿಂದ ಹುನಗುಂದ ಪುರಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠರು ಕ್ಷೇತ್ರದ ಶಾಸಕರ ಹೆಸರು ದುರ್ಬಳಕೆ ಮಾಡಿಕೊಂಡು ಆಡಳಿತ ಮತ್ತು ವಿಪಕ್ಷ ಸದಸ್ಯರು ಆಶ್ರಯ ಮನೆಗಳ ಹಕ್ಕುಪತ್ರ ಯಾದಿ ಕೇಳಿದರೆ ಹಾಗೂ ಸಾರ್ವಜನಿಕರ ಬದಲಾದ ಸಿಟಿಎಸ್ ಖಾತೆಯನ್ನು ಪುರಸಭೆಯಲ್ಲಿ ಖಾತಾ ಬದಲಾವಣೆ ಮಾಡದಿರುವ ಹಾಗೂ ಪ್ರತಿಶತ 40ರಷ್ಟು ಬಡಾವಣೆಗಳ ಮೂಲಸೌಕರ್ಯವಿಲ್ಲದೆ ಗಣಕೀಕೃತಿ ಖಾತಾ ಉತ್ತಾರ ವಿತರಣೆ ಸೇರಿ ಇತರೆ ಸಾರ್ವಜನಿಕರ ಸೇವೆಗಳಿಗೆ ತಡೆಯೊಡ್ಡಿ ಸರ್ವಾಧಿಕಾರಿ ಧೋರಣೆ ತೋರುತ್ತಿದ್ದಾರೆಂದು ಖಂಡಿಸಿ ದಿನಾಂಕ ಜೂನ್ 28, 2025 ರಂದು ಸಾಯಂಕಾಲ 5 ಗಂಟೆಗೆ ಹುನಗುಂದ ಪಟ್ಟಣದ ಸಿದ್ದಪ್ಪ ಕಡಪಟ್ಟಿರ ವಾಣಿಜ್ಯ ಸಂಕೀರ್ಣದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ವಿಪಕ್ಷ ಬಿಜೆಪಿ ಸದಸ್ಯರಾದ ಮಹೇಶ ಬೆಳ್ಳಿಹಾಳ, ಸಾಂತಪ್ಪ ಹೊಸಮನಿ ಹಾಗೂ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾದ ಶಾಂತಯ್ಯ ಮಠರು ಮಾತನಾಡಿ, ಪುರಸಭೆ ಆಡಳಿತದಿಂದ ಹುನಗುಂದ ಪಟ್ಟಣದ ಗುಡ್ಡದ ಪ್ರದೇಶದಲ್ಲಿ ರಿಸನಂಬರ 580ರ 56 ಎಕರೆ ಜಮೀನಿನ ಪೈಕಿ 24 ಎಕರೆ ಜಮೀನಿನಲ್ಲಿ 580 ಆಶ್ರಯ ಮನೆಗಳನ್ನು ಗುರುತಿಸಲಾಗಿದೆ. ಈ ನಿವೇಶನಗಳ ಅಭಿವೃದ್ಧಿಗೆಂದು ಸರ್ಕಾರದಿಂದ 15ನೇ ಹಣಕಾಸಿನಲ್ಲಿ 1,06,00,000 ರೂಪಾಯಿಗಳ ಅನುದಾನದಲ್ಲಿ 37 ಲಕ್ಷ ರೂಪಾಯಿಗಳನ್ನು ಆಡಳಿತ ಮತ್ತು ವಿಪಕ್ಷ ಸದಸ್ಯರ ಗಮನಕ್ಕೆ ತರದಿರುವುದು ಹಾಗೂ ಸ್ವತಃ ಸದಸ್ಯರಾಗಿ ಅರ್ಜಿ ಬರೆದು ನಿವೇಶನ ಹಂಚಿಕೆಯಾದಿನ್ನು ನೀಡದಿರುವ ಬಗ್ಗೆ ಪ್ರಶ್ನಿಸಿದರೆ ಶಾಸಕರ ಸೂಚನೆ ಮೇರೆಗೆ ಬಳಕೆ ಮಾಡಲಾಗಿದೆ ಎಂದು ಸಬೂಬು ನೀಡುತ್ತಾ ದುಂಡಾವರ್ತನೆ ತೋರುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸುತ್ತಾ ತಮ್ಮಾಕ್ರೋಶ ಹೊರಹಾಕಿದರು. ನಂತರ 2013 ರಿಂದೀವರೆಗೂ ಹುನಗುಂದ ಪುರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತವಿದ್ದು ಸಾರ್ವಜನಿಕರ ಹಳೆಮನೆಗಳ ಖಾತೌತಾರೆ ವಿತರಣೆಗೆ ಠರಾವು ಪಾಸು ಮಾಡಿ ಅವಕಾಶ ನೀಡಲಾಗಿದೆ. ಆದರೆ ಈಗ ಸರ್ಕಾರದ ಹೊಸ ನಿಯಮ ಮತ್ತು ತಾಂತ್ರಿಕ ನೆಪ ಮುಂದೆ ಮಾಡಿ ಸಾರ್ವಜನಿಕರ ಮನೆ ಕಟ್ಟಿಕೊಳ್ಳುವ ಮತ್ತು ವಾರಸ ಮಾಡಿಕೊಳ್ಳುವ ಹಾಗೂ ಸಾಲ ಪಡೆಯುವ ಮಾರಾಟ ಮಾಡುವ ಕನಸುಗಳಿಗೆ ಎಳನೀರು ಬಿಟ್ಟಿದೆ ಎಂದರು. ನಂತರ ಪ್ರತಿಶತ 40ರಷ್ಟು ಹೊಸ ಬಡಾವಣೆಯಲ್ಲಿ ಮೂಲಸೌಕರ್ಯಾಭಿವೃದ್ಧಿಯಾಗಬೇಕೆಂಬ ನಿಯಮವಿದ್ದರೂ ಸಹ ಗಣಕೀಕೃತ ತಾರೆಗಳನ್ನು ಹಾಗೂ ಆಶ್ರಮನೆಗಳ ಹಕ್ಕುಪತ್ರಗಳು ದೊಡ್ಡ ಮೊತ್ತದ ಹಣದಲ್ಲಿ ಬಿಕರಿಯಾಗುತ್ತಿರುವ ವಿಷಯವು ಸಾರ್ವಜನಿಕರಲ್ಲಿ ಚರ್ಚೆಯಾಗುತ್ತಿದೆ ಎಂದು ದೂರಿದರು. ನಂತರ ಸ್ವತಃ ಸದಸ್ಯರು ಅರ್ಜಿ ಸಲ್ಲಿಸಿ ಸಿಟಿಎಸ್ನಲ್ಲಿ ಬದಲಾದ ಆಸ್ತಿ ಮಾಲೀಕತ್ವ ದಾಖಲಿಸಲು ಕೇಳಿಕೊಂಡರೆ ಪುರಸಭೆ ಅಧಿಕಾರಿ ನಮ್ಮ ಮೇಲೆ ಪ್ರಕರಣ ದಾಖಲಿಸಲು ಮುಂದಾದಾಗ ರಾಜಿ ಮಾಡಿಕೊಂಡರೂ ಸಹ ರಾತ್ರೋರಾತ್ರಿ ಪ್ರಕರಣ ದಾಖಲಿಸಿ ನಮ್ಮನ್ನು ಹಿಂಸೆ ನೀಡಲಾಯಿತು. ಕೊಟ್ಟ ಅರ್ಜಿಗಳೆಲ್ಲ 10ರಿಂದ 11 ತಿಂಗಳಿಂದ ಕುಳಿಯುತ್ತಿವೆ. ಆ ಬೆನ್ನಲೆಯಲ್ಲಿ ಸದಸ್ಯರ ಗತಿಯೇ ಈ ರೀತಿಯಾದರೆ ಸಾರ್ವಜನಿಕರ ಪಾಡೇನಾಗಿರಬಹುದೆಂಬ ಪ್ರಶ್ನೆ ಹುಟ್ಟುತ್ತದೆ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳು ಗಮನಿಸಿದರೆ ಶಾಸಕರೇ ರಾಜಕೀಯ ದ್ವೇಷ ಮತ್ತು ಹಗೆತನ ಸಾಧಿಸಲೆಂದು ಪುರಸಭೆ ಅಧಿಕಾರಿಯನ್ನು ಕೈಗೊಂಬೆಯಾಗಿಸಿಕೊಂಡು ಸದಸ್ಯರ ಹಕ್ಕುಗಳನ್ನು ದಮನಗೊಳಿಸುತ್ತಿರುವುದು ಪ್ರಜಾಪ್ರಭುತ್ವದ ಕಗ್ಗೋಲೆಯಾಗಿದೆ ಎಂದು ಕಿಡಿಕಾರಿದರು. ಏತನ್ಮಧ್ಯೆ ಕಳೆದ 2 ವರ್ಷಗಳಿಂದ ಸರ್ಕಾರದಿಂದ ಪಟ್ಟಣದ ಅಭಿವೃದ್ಧಿಗೆ ಅನುದಾನ ಬಂದಿಲ್ಲ ಹಾಗೂ ಅಭಿವೃದ್ಧಿಯಾಗುತ್ತಿರುವ ಯೋಜನೆಗಳೆಲ್ಲ ಮಾಜಿ ಶಾಸಕ ದೊಡ್ಡನಗೌಡಜಿ ಪಾಟೀಲರ ಅಧಿಕಾರಾವಧಿಯಲ್ಲಿ ತಂದ ಯೋಜನೆಗಳಾಗಿವೆ ಎಂದರು. ನಂತರ ಈ ರೀತಿ ಪುರಸಭೆ ಅಧಿಕಾರಿಗಳ ಧೋರಣೆ ಮುಂದುವರೆದರೆ ಪುರಸಭೆ ಕಾರ್ಯಾಲಯಕ್ಕೆ ಬಿಗಜಡಿದು ಇಲ್ಲವೇ ಬೀದಿಗಿಳಿದು ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು. ನಂತರ ಈ ಸಮಸ್ಯೆಗಳ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ವಿಪಕ್ಷ ಬಿಜೆಪಿ ಸದಸ್ಯರಾದ ಸಂಗಣ್ಣ ಕಡಿವಾಲ, ಯುವ ಸಮಾಜ ಸೇವಕರಾದ ಮಹಾಂತೇಶ ಚಿತ್ತವಾಡಗಿರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಶಾಸಕರ ಈ ರೀತಿಯ ದುಂಡಾವರ್ತನೆಯಿಂದ, ಶಾಸಕರ ಈ ಒಂದು ರೀತಿ ನಡವಳಿಕೆಯಿಂದ ನಾವು ಬಿಜೆಪಿ ಸದಸ್ಯರು ಭಯಂಕರ ಅವರ ಒಂದು ನಿಲುವಿಗೆ, ಅವರ ಒಂದು ಈ ತರವಾದಂತ ಹೇಳಿಕೆಗೆ ನಾವು ಮತ್ತು ಸಂಪೂರ್ಣ ಬೇಸತ್ತಿದ್ದು, ಅವರು ಈ ರೀತಿ ಸದಸ್ಯರ ಒಂದು ಹಕ್ಕುಚ್ಯುತಿಯನ್ನು ತಾವೇ ಒಬ್ಬ ಪ್ರತಿನಿಧಿಯಾಗಿ ಕೂಡ, ತಾವು ಒಬ್ಬ ಶಾಸಕರಾಗಿ ಕೂಡ ಸ್ಥಳೀಯ ಸಂಸ್ಥೆಯ ಸದಸ್ಯರ ಒಂದು ಹಕ್ಕುಚ್ಯುತಿಯನ್ನು ತಾವೇನು ಈ ರೀತಿ ಮಾಡ್ತಿದ್ದಾರೆ ಎಂಬುದು ಪದೇ ಪದೇ ಮುಖ್ಯಾಧಿಕಾರಿಗಳು ಅದನ್ನ ಶಾಸಕರ ಹೆಸರನ್ನೇ ಹೇಳ್ತಾರೆ. ಪ್ರತಿಯೊಂದು ವಿಷಯವನ್ನು ಕೇಳಿದ್ರು ಕೂಡ ಸ್ವಂತವಾಗಿ ಮುಖ್ಯಾಧಿಕಾರಿಯ ಯಾವುದೇ ಮಾತುಗಳು ಬರೋದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಶಾಸಕರ ಹೆಸರೇ ಹೇಳೋದನ್ನು. ಏನಾರ ಮಾಡಕ್ ಹೋದ್ರು ಶಾಸಕರು ಕೇಳ್ರಿ, ಎಲ್ಲೇ ಶಾಸಕರು ಬೇಡ ಅಂದ. ಶಾಸಕರು ಈ ರೀತಿಯಾದಂತ ಧೋರಣೆಯನ್ನು ಪುರಸಭೆ ವಿಷಯದೊಳಗೆ ಯಾಕೆ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ತಿಳಿದಾಗಿದೆ.
ಶಾಸಕರು ಇಲ್ಲಿಯವರೆಗೂ ಸರ್ಕಾರ ಬಂದು 2 ವರ್ಷ ಆಯ್ತು, ಇಲ್ಲಿವರೆಗೂ ₹1 ಅನುದಾನ ಪುರಸಭೆಗೆ ತಂದಿದ್ದು ಉದಾಹರಣೆ ಇಲ್ಲ. ಹಿಂದಿನ ಕಾಮಗಾರಿಗಳನ್ನ ಮತ್ತೆ ಗುದ್ಲಿ ಪೂಜೆ ಮಾಡಿದ್ರು. ಹಿಂದಿನ ಕಾಮಗಾರಿಗಳು ಕುಡಿಯುವ ನೀರಿನ ಯೋಜನೆ ಇರ್ಬೋದು, ನಗರೋತ್ಥಾನ ಅಡಿಯಲ್ಲಿ ₹3,80,00,000 ಅನೇಕ ಅಭಿವೃದ್ಧಿ ಕಾರ್ಯಗಳು, ಸಿಸಿ ರಸ್ತೆಗಳಿರ್ಬೋದು, ಡಾಂಬರ್ ರೋಡ್ಗಳಿರ್ಬೋದು, ಈ ಮೊದಲು ಹಾಕಿರ್ತಕ್ಕಂಥ ಕೆಲವೊಂದು ಇವುಗಳನ್ನು ಚೇಂಜ್ ಮಾಡಿದ್ರು. ಜೊತೆಗೆ ಅದನ್ನು ಶೀಘ್ರವಾಗಿ ಅದು ಕೂಡ ಕಾರ್ಯ ನಡೀತಾ ಇಲ್ಲ. ಈ 24x7 ವ್ಯವಸ್ಥೆ ಏನಂತಾರೋ ಹದಿಗೆಟ್ಟು ಹಾಳಾಗಿ ಹೋಗ್ಬಿಟ್ಟದೆ. ಎಲ್ಲಿ ಬೇಕಲ್ಲಿ ತೋಡುದು, ಕೈ ಬಿಡುದು, ಅದನ್ನ ಕೇಳೋರು ಇಲ್ಲಾರ್ದಂಗಾಗೈತೆ, ಹೇಳೋರು ಇಲ್ದಂಗೈತೆ. ಸುಮಾರು ಬೇರೆ ಅಧ್ಯಕ್ಷರಿಗೆ ಎಲ್ಲ ವಿಷಯಗಳನ್ನು ನಾವು ಅಧ್ಯಕ್ಷರಿಗೆ ತಂದಿವಿ. ಒಂದು ವ್ಯವಸ್ಥೆ, ಆಡಳಿತದ ವ್ಯವಸ್ಥೆ ಅಂತೇಳಿ ಅಂತಂದ್ರ ಆಡಳಿತದ ವಿಷಯದಲ್ಲಿ ನಾವು ಪಕ್ಷಾತೀತವಾಗಿ ಮಾಡಿದಾಗ ಮಾತ್ರ ಒಂದು ಊರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಕೇವಲ ಎಲ್ಲದ್ರಾಗೂ ರಾಜಕಾರಣ ಬೆರೆಸ್ಕೊಂತ ಹೋಗಿ ಕೇವಲ ಎಲ್ಲದಕ್ಕೂ ರಾಜಕಾರಣ ಮಾಡ್ಕೊಂತ ಹೋಗೋದ್ರಿಂದ ಈ ಊರು ಏನಾಗಲ್ಲ, ಈ ಊರ ಆಡಳಿತ ವ್ಯವಸ್ಥೆ ಇನ್ನಷ್ಟು ಹಾಳಾಗಿ ಹದಗೆಟ್ಟು ಹೋಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಅಧ್ಯಕ್ಷರ ಗಮನಕ್ಕೆ ತಂದ್ರು ಕೂಡ ಅವರು ಕೂಡ ತಮ್ಮ ಅಸಹಾಯಕತೆಯನ್ನು ಹೇಳ್ಕೊಂಡ್ರು. ಖಾತಾ ಬದಲಾವಣೆ ಮಾಡೋ ವಿಷಯದೊಳಗಾಗಿರ್ಬೋದು, ಈ ಖಾತಾ ಮಾಡೋ ವಿಷಯದೊಳಗಾಗಿರ್ಬೋದು, ಈ ವ್ಯವಸ್ಥೆನ ಸರಿಪಡಿಸ್ರಿ ಅಂತೇಳಿ ಅಲ್ಲಿಯ ಆಶ್ರಯ ಮನೆ ಫಲಾನುಭವಿಗಳನ್ನ ಲಿಸ್ಟ್ ಎಲ್ಲರೂ ಕೇಳಿದ್ವಿ. ಇವತ್ತಿದ್ದಂತ ಸದಸ್ಯರು ಯಾರನಿಗೇನು ಒಂದೇ ಏಕರೀತಿಯ ಉತ್ತರ ಮಾನ್ಯ ಅಧ್ಯಕ್ಷರ ಗಮನಕ್ಕೂ ತಂದ್ವಿ, ಇದನ್ನು ಕೊಡಿಸ್ರಿ ನಮಗೆ ಅಂತೇಳಿ. ಅವ್ರು ಕೂಡ ಕೊಡು ಅಂತ ಹೇಳಿದ್ರು, ಅವ್ರಿಗೂ ಕೂಡ ಇದಿಲ್ಲ. ಒಟ್ಟಾರೆಯಾಗಿ ಈ ಹುನಗುಂದ ಪುರಸಭೆ ಮುಖ್ಯಾಧಿಕಾರಿ ಆಡಳಿತ ವೈಖರಿಯಲ್ಲಿ ಅತ್ಯಂತ ದುಸ್ವಪ್ನ ರೀತಿಯಲ್ಲಿ ಕೇವಲ ಸದಸ್ಯರಿಗಷ್ಟೇ ಅಲ್ಲದೆ ಸಾರ್ವಜನಿಕರಿಗೂ ಕೂಡ ಇವರ ಒಂದು ಆಡಳಿತದ ಪರಿ ಭಯಂಕರ ಕೆಟ್ಟದಾಗಿದ್ದು, ನಾವು ಮುಂಬರುವ ದಿನಮಾನದಲ್ಲಿ ಅವರು ಇದೇ ರೀತಿ ಮುಂದುವರ್ಕೊಂತಾನೆ ಹೋದ್ರಂತಂದ್ರ ನಾವು ಈಗಾಗಲೇ ಅವ್ರ ಬಗ್ಗೆ ಸಾಕಷ್ಟು ರೀತಿಯ ಕಂಪ್ಲೇಂಟ್ಗಳನ್ನು ಮೇಲಾಧಿಕಾರಿಗಳಿಗೆ ನೀಡಿದ್ದು ಇರುತ್ತದೆ. ನಾವು ಲಿಸ್ಟ್ ತಗೋಬೇಕಾದ್ರೆ ಒಬ್ಬ ಸದಸ್ಯನಾಗಿ ಅಲ್ಲಿ ಅರ್ಜಿ ಕೊಟ್ಟಿವಿ. ನಾವು ಲಿಖಿತವಾಗಿ ಅರ್ಜಿ ಕೊಟ್ಟರು ಕೂಡ ಅವ್ರ ಲಿಸ್ಟ್ ಪೂರೈಸಕ್ಕೆ ತಯಾರಿಲ್ಲ. ಇಷ್ಟೆಲ್ಲ ಎಂತ ಉಸಿರುಗಟ್ಟದ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ ಪುರಸಭೆಯಲ್ಲಿ ಯಾವ ಒಬ್ಬ ಸದಸ್ಯರು ಕೂಡ ಏನೂ ಮಾತಾಡದಂತ ಪರಿಸ್ಥಿತಿ ಆಗಿಬಿಟ್ಟಿದೆ. ಇನ್ನ ಆ ಜನಪ್ರತಿನಿಧಿಗಳು ಒಬ್ಬ ಸದಸ್ಯರನ್ನ ಸಂಬಂಧಪಟ್ಟ ಕಾರ್ಯಕೆಲಸಗಳನ್ನ ಹೇಳಿದ್ರೆ ಅಲ್ಲಿ ಕಾರ್ಯಗತಗೊಳ್ಳೋಲ್ವ ಅಂತಂದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ಭಯಂಕರ ಭ್ರಮ ನಿರಸನವಾಗಿದೆ. ಹೀಗಾಗಿ ಸರ್ಕಾರದಿಂದ ಪುರಸಭೆಗೆ ಒಂದು ಬಿಡಿಗಾಸು ಅನುದಾನನೂ ಇಲ್ಲ. ಎಲ್ಲಾ ಕಾಮಗಾರಿಗಳು ಹಿಂದಿನ ಅವಧಿಯ ಕಾಮಗಾರಿಗಳೇ. ಹಿಂದಿನ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಂದಂತ ದೊಡ್ಡನಗೌಡರು ಶಾಸಕರು ಇದ್ದಂತ ಬಂದಂತ ಅನುದಾನ ಹೊರತುಪಡಿಸಿದ್ರ 2023 ಮೇಲಿಂದ ಯಾವುದೇ ರೀತಿ ₹1 ಅನುದಾನನೂ ಕೂಡ ಸರ್ಕಾರದ ಅನುದಾನ ಕೂಡ ಪುರಸಭೆಗೆ ಇಲ್ಲ. ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಹಿಂದಿನ ಬರ್ತಕ್ಕಂತ ಅನುದಾನ ಬಂದಂತ ಅನುದಾನ ಬಿಟ್ರೆ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಿಲ್ಲ. ಸುಮ್ಮನೆ ಹೇಳ್ತಾರ. ಸಂಪೂರ್ಣವಾಗಿ ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಸಂಪೂರ್ಣವಾಗಿನೂ ಇವ್ರು ಲೇಔಟ್ ಕೊಟ್ಟಾರ. 580 ಸರ್ವೆ ನಂಬರ್ದಾಗ ಆಶ್ರಯ ಮನೆಗಳನ್ನು ಕೊಟ್ಟಾರ. ಇವರು ಆಶ್ರಯ ಮನೆ ಕೊಟ್ಟಾರ, ಕೇವಲ ನೆಪ ಮಾತ್ರಕ್ಕೆ ಅಲ್ಲಿ ಕಲ್ಲುಗಳನ್ನು ಮಾತ್ರ ಹಾಕ್ಯಾರ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಜನರಿಗೆ ಇಷ್ಟೇ ತರಾತುರಿಯೊಳಗೆ ಅದನ್ನ ಕೊಡಂತದ ಅವಶ್ಯಕತೆ ಐತ್ರಿ. ಸಂಪೂರ್ಣವಾಗಿ ಸ್ಪಷ್ಟವಾಗಿ ಮಾಡ್ಲಿ. 15ನೇ ಹಣಕಾಸಿನಲ್ಲಿ ಬಂದಂತ ಅನುದಾನವನ್ನು ಇವರು ಬಳಸ್ಕೊಂಡ್ರು. ಒಟ್ಟಾರೆ ₹37 ಲಕ್ಷ ಅನುದಾನನ ಅದನ್ನು ಗುತ್ತಿಗೆ ನೀಡೋದ್ರ ಮೂಲಕ ಅದೇ ಒಂದು ಕಾಮಗಾರಿ ಬಳಸ್ಕೊಂಡ್ರು ಇವರು. ಆಶ್ರಯಕ್ಕೆ ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ವ್ಯವಸ್ಥಿತವಾಗಿ ಬಳಸಬೇಕಾದಂತ ಅನುದಾನ ಯಾವ ಒಂದು ಇದಕ್ಕ ಆಯಾ ಹಂಚಿಕೆ ಮಾಡ್ಬೇಕಾಗಿತ್ತು, ಅದನ್ನ ಯಾವುದಕ್ಕೂ ಹಂಚಿಕೆ ಮಾಡಿಲ್ಲ. ಏಕ ರೀತಿಯಾಗಿ ಬಂದಂತ ಅನುದಾನ ₹37 ಲಕ್ಷ ಸಿವಿಲ್ ಗುತ್ತಿಗೆಗೆ ಮುಗಿಸ್ಕೋಬೇಕಾದ ನಿರ್ವಹಿಸಬೇಕಾದಂತ ಅನುದಾನನ ಆಶ್ರಯಕ್ಕೆ ಕೊಟ್ಟರು. ಪದೇ ಪದೇ ಶಾಸಕರು ಇಲ್ಲಿ ಪುರಸಭೆಯ ಆಡಳಿತ ವಿಷಯದಲ್ಲಿ ತಾವು ಮೂಗು ತುರ್ಸೋದ್ರಿಂದ, ಕೈ ಹಾಕೋದ್ರಿಂದ ಇದು ಒಂದು ರೀತಿಯ ದುಂಡಾವರ್ತನೆ ಆಗುತ್ತದೆ. ಈ ರೀತಿ ದುಂಡಾವರ್ತನೆ ಮಾಡೋದ್ರಿಂದ
ಸ್ಥಳೀಯವಾಗಿ ಯಾವ ಸಾರ್ವಜನಿಕರಿಗೂ ಒಳ್ಳೇದಾಗಕ್ಕೆ ಸಾಧ್ಯ ಇಲ್ಲ. ಕೇವಲ ನಮಗೆ ಸದಸ್ಯರಿಗೆ ಅಷ್ಟೇ ಅಲ್ಲ, ಪ್ರತಿ ಸಾರ್ವಜನಿಕರು ತಮ್ಮ ಕಾರ್ಯಕೆಲಸಗಳನ್ನು ಪುರಸಭೆಗೆ ಹೊತ್ಕೊಂಡ್ ಬಂದಾಗ ಆ ಮುಖ್ಯಾಧಿಕಾರಿಗಳ ಮನಸ್ಥಿತಿ ಅಂತದೈತೆ ಅಂತಂದ್ರೆ ಎಲ್ಲಾ ವಿಷಯಕ್ಕೂ ಶಾಸಕರು ಏನಿದು ವ್ಯವಸ್ಥೆ? ಈ ವ್ಯವಸ್ಥೆಯ ವಿರುದ್ಧ ನಾವು ಎಲ್ಲರೂ ಇವತ್ತ ಬೇಸತ್ತಿದ್ದೀವಿ. ಇವರು ಅದನ್ನು ಸರಿಪಡಿಸಿಕೊಳ್ಳದೆ ಹೋಗದೆ ಇದ್ರ ಬರುವ ದಿನಮಾನಗಳಲ್ಲಿ ಆ ಪುರಸಭೆ ಮುಂದೆನೆ ಆ ಪುರಸಭೆ ಬಂದ್ ಮಾಡತಕ್ಕಂತ ಒಂದು ವ್ಯವಸ್ಥೆನೂ ನಮ್ಗ ಮನಸ್ಥಿತಿ ಮೂಡಾಕುಂತೈತೆ. ಇವ್ರು ಯಾವುದೇ ರೀತಿ ಸಾರ್ವಜನಿಕರಿಗೆ ಒಳ್ಳೇದು ಮಾಡೋದಿಲ್ಲ ಅನ್ನೋದೊಂದು ಮೂಡಿ ಬಂದೈತೆ. ಇದ್ರ ವಿರುದ್ಧ ನಾವು ಘನಘೋರವಾದ ಹೋರಾಟ ಮಾಡಬೇಕಾಗಿತ್ತ. ಇದೇ ರೀತಿಯಾಗಿ ಮಾನ್ಯ ಮುಖ್ಯಾಧಿಕಾರಿಗಳು ಮುಂದುವರೆದಲ್ಲಿ ಇದೇ ರೀತಿಯಾಗಿ ಮಾನ್ಯ ಶಾಸಕರು ಪದೇ ಪದೇನು ಪುರಸಭೆ ಆಡಳಿತದಲ್ಲಿ ಕೈ ಹಾಕೋದ್ರಿಂದ ಅವರು ಯಾವ ಸಾರ್ವಜನಿಕರಿಗೆ ಒಳ್ಳೇದು ಮಾಡೋದಿಲ್ಲ. ಏನು ಇಂದಿನ 2003ರಿಂದನೇ ಹಿಡಿದು ಇಲ್ಲಿವರೆಗೂ ಕಾಂಗ್ರೆಸ್ ಆಡಳಿತನೇ ಐತೆ. ಪುರಸಭೆಯಲ್ಲಿ ಬೇಕಾಬಿಟ್ಟಿ ಎಲ್ಲ ಲೇಔಟ್ಗಳನ್ನು ಉತ್ತಾರಗಳನ್ನು ನೀಡಿಬಿಟ್ರು. ಉತ್ತಾರಗಳನ್ನು ನೀಡತಕ್ಕಂತ ಸಂದರ್ಭದಲ್ಲಿ ಯಾವುದೇ ರೀತಿ ಇಲ್ಲಿ ಅಭಿವೃದ್ಧಿ ಆಗಲಾರದ ಲೇಔಟ್ಗಳನ್ನು ಉತ್ತಾರ ಕೊಡಬಾಡ್ರಿ, ಉತ್ತಾರ ನೀಡಬಾಡ್ರಿ ಅಂತ ಹೇಳಿದ್ರು. ಆತ ಲೇಔಟ್ ಮಾಡಿದ್ರು, ಲೇಔಟ್ ಮಾಲೀಕರಿಗೆ ಆ ಲೇಔಟ್ ನಿರ್ವಹಿಸಿದಂತ ಏಜೆನ್ಸಿಗಳಿಗೆ ಅದರಿಂದ ಉತ್ತಾರ ಬಂದಿರಿಸಲಿ. ಸಾರ್ವಜನಿಕರು ಆ ಲೇಔಟ್ದಾಗ ಉತ್ತಾರ ತಗೊಂಡ್ ಬಂದು ಮನಿ ಖರೀದಿ ಮಾಡಿಬಿಟ್ರು. ಮುಂದೆ ಈ ಉತ್ತಾರ ಇವರೇ ನೀಡಿದ್ರು. ಇವ್ರು ನೀಡಿದಕ್ಕಲ್ಲ ಸಾರ್ವಜನಿಕರಿಗೆ ಖರೀದಿಗೆ ಅನುವಾತದು. ಅದ್ರ ಒಂದು ಹೊರೆನೂ ಕೂಡ ಈಗ ಸಾರ್ವಜನಿಕರು ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ತಿಳಿಯಲಾರ್ದಾಗೈತಿ. ಲೇಔಟ್ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಿದ ಲೇಔಟ್ನ ಉತ್ತಾರ ನೀಡಬೇಕಾಗಿತ್ತು. 100% ಉತ್ತಾರ ಏನಿಲ್ದ ಎಂತಿಲ್ದನ ತಮ್ಮ ಆಡಳಿತ ಪಕ್ಷದ ಸದಸ್ಯರಿದ್ದು, ತಮ್ಮ ಆಡಳಿತ ಪಕ್ಷದ ಅಧ್ಯಕ್ಷರಿದ್ರು, ಉಪಾಧ್ಯಕ್ಷರಿದ್ರು. ಉತ್ತಾರ ಯಾವ ರೀತಿ ನೀಡಿದ್ರು ಅಂತ ಹೇಳಂತಂದ್ರ ಅಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಲಾರ್ದನ ಉತ್ತಾರ ಬರೆದು ಕೊಟ್ಬಿಟ್ರು. ಮ್ಯಾನುವಲ್ ಉತ್ತಾರ, ಇವ್ರು ಕೈ ಬರೋದು ಉತ್ತಾರ ಬರೆದು ಕೊಟ್ಬಿಟ್ರು, ಬೇಕಾಬಿಟ್ಟು ಉತ್ತಾರ ಬರೆದು ಕೊಟ್ಬಿಟ್ರು. ಯಾವ ಕಾರಣಕ್ಕೆ ಕೊಟ್ರು, ಯಾವ ಪುರುಷಾರ್ಥ ಕೊಟ್ರು? ಅವಾಗ ಉತ್ತಾರ ನೀಡದೆ ಇತ್ತಂತಂದ್ರೆ ಯಾವುದೇ ರೀತಿ ಖರೀದಿ ಹಾಕಿದ್ದಿಲ್ಲ. ಸಂಪೂರ್ಣವಾಗಿ ಲೇಔಟ್ ಅಭಿವೃದ್ಧಿ ಆದ ನಂತರ ಖರೀದಿಗೆ ಹಾರ ಹಾಕಿದ್ದು. ಯಾವುದೇ ರೀತಿ ಅಪರಾಧಗಳು ಈಗ ಬರ್ತಾರೆ. ಇಲ್ಲಿ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳಿ ಅಂತಂದ್ರೆ ಮೆಂಬರ್ಗಳಿಗೆ ತರ ಅಧ್ಯಕ್ಷರುಗಳು ಕೊಡ್ತಕ್ಕಂತ ಸಂದರ್ಭದಲ್ಲಿ ಅದ್ರ ವಿಚಾರ ಮಾಡಬಹುದಾಗಿತ್ತಲ್ಲ. ತಾವ ಮಾಡಿದ್ದಲ್ಲ, ತಮ್ಮ ಪಕ್ಷದ ಅಧ್ಯಕ್ಷರು ಸದಸ್ಯರು ಮಾಡಿದ್ದಲ್ಲ. ಅದನ್ನ ಇಂಥವೆಲ್ಲ ವ್ಯವಸ್ಥೆ ಆಗೈತಿ. ಪ್ರತಿಯೊಂದು ಹಂತದಲ್ಲೂ ಕೂಡ ವ್ಯವಸ್ಥಿತವಾದ ಕಾರ್ಯಕೆಲಸಗಳು ಆಗ್ತಿಲ್ಲ. ಇದ್ರ ವಿರುದ್ಧ ನಮ್ದು ಇನ್ನೂ ಹೆಚ್ಚಿನ ರೀತಿಯ ಹೋರಾಟ ಐತೆ. ಅವರು ಮಾನ್ಯ ಮುಖ್ಯಾಧಿಕಾರಿ ಸ್ಪಂದಿಸದೇ ಇದ್ದಲ್ಲಿ ಆ ಒಂದು ಹಕ್ಪತ್ರ ಅಲ್ಲೇ ಖಾಲಿ ನಿವೇಶನಗಳ ಹಕ್ಪತ್ರ ನೀಡೋದಕ್ಕೂ ಇವ್ರು ಯಾಕೆ ಮೇನಾಮಿಷ ಎಣಿಸ್ತಾರ? ಸದಸ್ಯರಿಗೆ ಯಾಕೆ ಇವರು ಫಲಾನುಭವಿಗಳ ಇದನ್ನ ಲಿಸ್ಟ್ ಕೊಡಕ್ ತಯಾರಿಲ್ಲ? ಯಾವ ಪುರುಷಾರ್ಥಕ್ಕೆ ನೀವು ಕೊಡೋದಿಲ್ಲ? ನೀವು ಸದಸ್ಯರು ಅದಕ್ಕೆ ಸಂಬಂಧ ಇಲ್ಲ. ಪುರಸಭೆ ಸದಸ್ಯರ ಸಂಬಂಧ ಇರ್ಲಾರ್ದನ ಅಲ್ಲಿ ಫಲಾನುಭವಿ ಆಯ್ಕೆ ಹಾಕಾರ. ಪುರಸಭೆ ಅಧ್ಯಕ್ಷರಾಗಿರ್ಬೋದು, ಇದನ್ನ ಸರಿಪಡಿಸಬೇಕು. ಇದೊಂದು ವ್ಯವಸ್ಥಿತವಾದ ರೀತಿಯಲ್ಲಿ ಆಗ್ಬೇಕನ್ನೋದು ಕೂಡ ನನ್ನ ಆಗ್ರಹ. ಅರ್ಜಿ ಯಾವಾಗ ಕೊಟ್ರಿ ನೀವು? ಯಾವ್ದಕ್ರಿ ಯಾದಿ ಕೊಡಿ ಅಂತ ಹೇಳ್ರಿ. ನಾವು 3 ದಿವಸ ಆದ್ರಿ. 3 ದಿವಸ ಆದ್ರಿ. ಉತ್ತರ ಏನು ಕೊಟ್ಟಿಲ್ಲೇನ್ರಿ? ಉತ್ತರ ಕೊಡೋದಿಲ್ಲ ಅಂತ ಹೇಳಿದ್ರಿ. ಸ್ಪಷ್ಟವಾಗಿ ಹೇಳಿದ್ರು ಅವರು. ನೀವು ಅರ್ಜಿ ಕೊಟ್ಟರು ಕೂಡ ಯಾವುದೇ ಸದಸ್ಯರಿಗೂ ಇದನ್ನ ಆಶ್ರಯ ಮನೆ ನಿವೇಶನ ಹಂಚಿಕೆ ಲಿಸ್ಟು ಕೊಡೋದಿಲ್ಲ. ನೀವು ಸದಸ್ಯರು ಸಂಬಂಧ ಪಡೋದಿಲ್ಲ. ಅದಕ್ಕೆ ಆಶ್ರಯ ಸಮಿತಿ ಇರುತ್ತ, ಆಶ್ರಯ ಸಮಿತಿ ಅಧ್ಯಕ್ಷ ಇರ್ತಾರ. ಏನ ಅದನ್ನ ಕೊಡಬಾರ್ದು ಅಂತ ಹೇಳ್ಯಾರ. ಆಶ್ರಯ ಸಮಿತಿ ಅಧ್ಯಕ್ಷರು ಯಾರು? ಆಶ್ರಯ ಸಮಿತಿ ಅಧ್ಯಕ್ಷರು ಶಾಸಕರು ಕೊಡಬಾರ್ದು ಅಂತ ಹೇಳ್ಯಾರ. ಯಾವ ಸದಸ್ಯರಿಗೂ ಅದ್ರ ಲಿಸ್ಟ್ ಕೊಡಬಾರ್ದು ಅಂತ ಹೇಳ್ಯಾರ. ನೇರವಾಗಿ ಮುಖ್ಯಾಧಿಕಾರಿಗಳನ್ನ ಹೇಳ್ಯಾರ. ನಾನು ಈಗಾಗಲೇ ಅರ್ಜಿ ಕೊಟ್ಟಿನಿ. ನನಗೆ ನಾನೊಬ್ಬ ಸದಸ್ಯನಾಗಿ ಕೂಡ ಬಾಯಿ ಮಾತಿಲ್ಲ ಕೇಳಿಲ್ಲ. ಅರ್ಜಿ ಕೊಟ್ಟು ರಿಸೀವ್ಡ್ ಇಟ್ಕೊಂಡಿನ ಆಯ್ತು ದೃಢೀಕರಣ ಏನು ಅದನ್ನು ಕೂಡ ಇದ್ರ ಹಿಂದಿನ ಉದ್ದೇಶ ಏನಂತ ನಾ ಅರ್ಥ ಆಗ್ತಿಲ್ಲ. ಇವಾಗ ಚೀಫ್ ಆಫೀಸರ್ ಬಂದು 11 ತಿಂಗಳು ಆಗಸ್ಟ್ ತಿಂಗಳ ಬಂದ. ಅಲ್ಲಿಂದ ಇಲ್ಲಿವರೆಗೆ ಸಾರ್ವಜನಿಕರಿಗೆ ಎಷ್ಟು ಒಂದು ರೀತಿ ಲೇಔಟ್ ಉತ್ತರ ಕೊಡೋಲ್ಲ. ಲೇಔಟ್ ಉತ್ತರ ಯಾಕೆ ಕೊಡೋಲ್ಲ? ಟ್ಯಾಕ್ಸ್ ಕಟ್ಸ್ಕೊಂತಾನ, ಉತ್ತರ ಕೊಡೋಲ್ಲ. ಹಳೆ ಊರನ್ನು ಅಷ್ಟ ಕೊಡ್ತಾನ. ಸಂಪೂರ್ಣವಾಗಿಲ್ಲ ಊರನ್ನು
ಆ ಊರನು ಪುಟ್ಟಪುರ ಇಲ್ಲ, ಅದು ಈಗ 10-15 ಸಾವಿರ ರೂಪಾಯಿ ಕೊಟ್ಟಾಗ ಕೊಟ್ಟಾನ. ಅದು ನಮ್ಮಂತ ಕೊಡಲ್ಲ, ಅವು ಬೇರೆ ಅವು ಹೇಳಿಕೆ ಅವಾಗ ನಡೀತಾನ. ಅವ್ರ ಕೆಲಸ ಸೀದಾ ಅವ್ರ ಮನೆಗೆ ಹೋಗಿ ಮುಟ್ಟಿಸ್ತಾರೆ. ಒಂದೊಂದು ಉತ್ತಾರ 10-15 ಸಾವಿರ ತಗೊಂಡು ಉತ್ತಾರ ಅವ್ರ ಮನೆ ಬಡ್ಸ್ಬೇಕು. ಕೇವಲ ಬಡ್ಸ್ಕೊಂಡ್ ಏನ್ ಮಾಡಬೇಕು, ಬ್ಯಾಂಕ್ ವಾತ್ನಿರ್ತಾವ ನೆವಲ ಮಾಡಾಕ್ಬೇಕು, ಸಾಲ ತೀರ್ಸಾಕ್ಬೇಕು, ಪ್ಲಾಟ್ ಮಾರಾಕ್ಬೇಕು, ಮನಿ ಕಟ್ಟಾಕ್ಬೇಕು. ಪರ್ಮಿಷನ್ ಕೊಟ್ರ ಮನಿ ಕಟ್ಟ ಪರ್ಮಿಷನ್ ಕೊಟ್ರ 6 ತಿಂಗಳ ಗಂಟೆ ಪರ್ಮಿಷನ್ ಕೊಡಾಗಲ್ಲ. ಮತ್ತೆ ಬರುವಂತ ಸೋರ್ಸ್ ಅದು ಈಗ ಮನಿ ಕಟ್ಟಡಕ್ಕೆ ಸೋರ್ಸ್ ಬರತ್ತಲ್ಲ, ಬರುವಂತ ಆದಾಯ ಸಮಯಕ್ಕೆ ಅವರು ತಮ್ಮ ಇದನ್ನ ಮುಳ್ಳಚ್ಕೊಂತಾರಲ್ಲ ಅಂತ ಏನಿದೆ ಅರ್ಥ. ಆ ನಂತರ ಇವರು MLA ಇಮಿಡಿಯೇಟ್ಲಿ ಅವನ್ನೇನೈತೆ ತೆಗೆದೋಗಿರು, ಡಿಸ್ಮಿಸಲ್ ಮಾಡಿ ಟ್ರಾನ್ಸ್ಫರ್ ಮಾಡಿ. ಇಲ್ಲ ಅಂದ್ರೆ MLA ಮರೆಯಲ್ಲಿ ಸಣ್ಣಗ ಹೋಗುತ್ತೆ. ನಾನು ಕರೆ ಹೇಳಿ ನೋಡು ಏನದ ಉತ್ತಾರಕ್ಕೆ ಹೋಗ್ತಾರ. ಉತ್ತಾರಕ್ಕೆ ಹೋದ ಕೂಡಲೇ ಏನ್ ಹೇಳ್ತಾರ ಅವರು, ಇಲ್ರಿ ಇವತ್ತು ಬರ್ರಿ ನಾಳೆ ಬರ್ರಿ ಅತಿ ಮತ್ 3 ದಿನಕ್ಕೆ ಹೋದ್ರ ಇಲ್ರಿ ಅವ್ರು ಒಂದ್ ಸ್ವಲ್ಪ ಮೆಂಬರ್ ಭೇಟಿಯಾಗಿ ಬರ್ರಿ ಅಥವಾ MLA ಬ್ಯಾಡ ಅಂದ್ರಿ. MLA ಯಾಕೆ ಬ್ಯಾಡ ಅಂತಂದ್ರಿ? MLA ಬ್ಯಾಡ ಅಂತಿರ್ಬಹುದು, ನಾವು ಒಪ್ಕೊಂತೀನಿ. ಯಾವ ಲೆವೆಟ್ ಇಂಪ್ರೂವ್ ಏನು ಆಗಿಲ್ಲ, ರೋಡು ಗಟರ ಆಗಿಲ್ಲ, ಅವೇನ್ರ ಅವು ಕೆಲಸ ಮಾಡಿದ್ ಕೊಡ್ರಿ ಅಂತ ಹೇಳಿರ್ಬೇಕು. ಒಂದು MLA ಬಂದ್ ಇಡಕ್ ಆಗುದಿಲ್ಲ. ಅವ್ ಒಂದ್ಸಲ ಹೇಳಿರ ಇವ್ರು 100ಕ್ಕೆ 100 ಅದನ್ನ ಉಪಯೋಗ ತಗೊಂತಾರ. ಯಾರು ಚೀಫ್ ಆಫೀಸರ್ ಒಂದು ಉತ್ತರ ಕೊಡುದಿಲ್ಲ. ಮೆಂಬರ್ ಅಲ್ರಿ, ನಿನ್ನೆ ನಾನೇ ಹೋಗಿನಿ ಏನು ಚೀಫ್ ಆಫೀಸರ್ಗೆ, ನೋಡ್ರಿ ನಮ್ಮ ವಾರ್ಡ್ನಾಗ ಬಂದು ಮತ್ತ ಹಸಿರೆ ಮನಿ ಆಗ್ಯಾವಂತ ನಮ್ಮ ಅದವನ ಮತ್ ನೀವು ಲಿಸ್ಟ್ ಕೊಟ್ಟಿರಿ ಅವಾಗ ಅದವನ ನೋಡ್ರಿ ಅಂತ ನಾವಾದೆ. ಏನ್ರಿ ಮತ್ತ ಹಸಿರೆ ಮನಿದ ಲಿಸ್ಟ್ ಅದನ್ನ ಕೊಡ್ರಿ, ಯಾಕಂದ್ರೆ ಅವಾಗ ನಾವು ಇದು ಮಾಡಿವಿ, ಕೊಡೋದು ನೀವೇ ಕೊಡ್ರಿ, ನಾವು ಕೊಡೋದಿಲ್ಲ. ಅವು ಯಾವರ ಹೆಸರು ನಾವು ಹೆಸರದ್ದು ಇಂಥವ್ ಹೇಳ್ರಿ ಹಿಂಗ್ ಮಾಡ್ರಿ ಅಂತ ಕೇಳ್ಯಾರ. ಅವ ಹಕ್ಕುಪತ್ರ ಕೊಡವನು ನಮ್ಮನ್ನ ಕೇಳ್ಬೇಡ್ರಿ ಅಂತಾನ. ಇವ ಚೀಫ್ ಆಫೀಸರ್ ಡೈರೆಕ್ಟ್ MLA ಹೆಸರು ಹೇಳಿದ್ರು, MLA ಕೊಡ್ಬೇಡ ಅಂದಾರ ಅಂತ. MLA ಯಾಕೆ ಕೊಡ್ಬೇಡ ಅಂತಂದ್ರೆ ನಿಂದ್ರಿ ಅಕಸ್ಮಾತ್ ನಾವು ತಗೊಂಡ್ರು ಕೊಡ್ಬೇಡ ಅಂದ್ರೆ ನಾವು ತಗೊಂಡೇವ ಅಂತ ತಿಳ್ಕೊರಿ. ಅವಾಗ MLA ಅವ್ರು ಲಿಸ್ಟ್ ಕೊಡ್ಬೇಡ ಅಂತೇಳಿ ಅಂದ್ರ ಅವ್ ನಿಂದಿರ್ತಾವಿಲ್ಲ. ಏನ್ ನಾವ್ ಆ ಲಿಸ್ಟ್ ತಗೊಂಡು ನಾವ್ ನೋಡಾಕ ಯಾವ ಅದಾವು ಏನದಾವು ನೋಡ್ತಾ ಕೇಳ್ತೀವಿ. ಮತ್ತ ಅದಕ್ಕೂ ಗೊತ್ತಿರಲಿಲ್ಲ. ನಾವ್ ಯಾವಾಗಾರ ಕೆಲಸ ಕೇಳಕ್ ಆದ್ರ ಕೇಳ್ಬೇಡ್ರಿ, ಏನೂ ಇಲ್ಲ, ಮಾಡ್ತೀವಿ ಹೇಳ್ರಿ, ನೋಡ್ತೀವಿ ಹೇಳ್ರಿ. ಒಂದ್ ಸ್ವಲ್ಪ ಇದು ಇಲ್ಲ. ಚೀಫ್ ಆಫೀಸರ್ ಅಂತಾರ ನಿಂತು ಮಾತಾಡಕ್ ತಯಾರಿಲ್ಲ. ಅವ್ರು ಭಾಳ ಬ್ಯುಸಿ ಇರ್ತಾರ. ಎದ್ರಾಗ ಅದು ಏನ ಸಾಫ್ಟ್ವೇರ್ ಇಟ್ಕೊಂಡ್ರ ಅದ್ರೊಳಗ ನೋಡೋದು ಏನ್ ನಾಳೆ ಬರ್ರಿ ನೋಡೋರು ಮಾಡೋಣ್ರಿ, ಮಾಡೋಣ್ರಿ, ನಾಳೆ ಕೊಡ್ತೀವ್ರಿ, ನಾಳೆ ಕೊಡ್ತೀವಿ. ಏನ್ ಕೊಡ್ತೀರಿ? ತಿಂಗಳಂಗಟ್ಲೆ 4 ತಿಂಗಳಾಗ್ಯದ ಕೊಡಕ್ ತಯಾರಿಲ್ಲ. ಯಾರು ರೊಕ್ಕ ಕೊಡ್ತಾರ ಅವ್ರಿಗೆ ಮರ್ದನ ಕೊಟ್ಟು ಬಿಟ್ಟಿರ್ತಾರ. ಎಷ್ಟು ಐತ್ರಿ ರೊಕ್ಕ? ಎಷ್ಟು ಕೊಡ್ತದೆ? ತಗೊಂಡವ್ರು ಹೇಳ್ತಿರ್ತಾರ. ಅಲ್ಲ ನೀವು ಅಂದ್ರಲ್ಲ ಈಗ ರೊಕ್ಕ ನಾ ಏನ್ ಹೇಳ್ತೀನಿ, ಅವ್ರು ತಗೊಂಡಾರ ಬಿಟ್ಟಾರ ನಮಗ್ ಗೊತ್ತಿಲ್ಲ. ಇವು ಏನದ ಪಬ್ಲಿಕ್ ಹೇಳೋದ್ ನಾವ್ ಕೇಳಿವಿ. ರೊಕ್ಕ ಕೊಟ್ರ ಕೊಡ್ತಾರೆ, ಅದು ರೊಕ್ಕ ಕೊಟ್ರ ತೋರಪ್ಪ ನಮ್ ನೆದರಿಗೆ ತರಬೇಡ್ರಿ ಅಂತ ಹೇಳ್ತೀವಿ. ನಮ್ಮ ಮೆಂಬರ್ ಇದ್ರ ಕೇಳಲ್ಲ. ಪ್ರತಿಯೊಂದು MLA ಹೇಳಕ್ಕಾಗತ್ತನ್ರಿ. ಅವ್ರು ಒಂದ್ ಹೇಳಿದ್ರ ಇವ್ರು 10 ಮಾಡ್ತಾರ. MLA ಹೆಸರು ಕೇಳಿಸ್ತಾರ ಇವ್ರು. ಏನ ಇವರೇ ಕೂತು MLA ಹೆಸರು ಕೇಳಿಸ್ತಾರ. ಮತ್ತೆ ಎಲ್ಲಾ ಸದಸ್ಯರು ಸೇರಿ ಮತ್ತೆ ಶಾಸಕರ ಕಡೆ ನೀವು ಹೋಗ್ಬೋದಿತ್ತಲ್ರಿ? ಮತ್ತೆ ಶಾಸಕರ ಕಡೆಯಿಂದ ಹೋಗ್ಬಹುದು, ಕರೆ ಮತ್ತೆ ಎಲ್ಲರೂ ಸೇರಿ ಒಂದು ನಿರ್ಧಾರ ಮಾಡ್ಬೇಕು, ಹೇಳ್ಬೇಕಾಗಿತ್ತು. ನೀವು ಮಾತಾಡ್ತೀವಿ, ನಾವು ಹೋಗ್ತೀವಿ. ನಮ್ಮ ಶಾಸಕರ ಅದಾರ, ನಮ್ ವಿರೋಧ ಪಾರ್ಟಿ ಇರಲ್ದಕ್ಕ ಆದ್ರೆ ನಾವು ಕೇಳೋ ಕರ್ತೇವೆ, ಕೇಳ್ತೀವಿ. ಇವತ್ತಿನ ನಾಳೆ ಹೋಗಿ ಕೇಳ್ತೀವಿ. ಅದು ಯಾಕಂದ್ರೆ ಈಗ ಹೊಂಟದ. ಯಾರು ಕಿಲಿ ಹಾಕೋದ್ರಿಂದ ಯಾವ ಸದಸ್ಯನ ಪುರುಷಾರ್ಥಕ್ಕ ಸ್ವಾರ್ಥಕ್ಕಾಗಿನೂ ಪುರುಷರಿಗೆ ಕಿಲಿ ಹಾಕ್ಬೇಕಂತ ಒಂದು ವ್ಯವಸ್ಥೆ ಇಲ್ಲ. ಏನಾದ್ರೂ ಅಲ್ಲೇ ಕಠಿಣ ನಿರ್ಧಾರ ತಗೋಬೇಕಾದಂತ ಸಂದರ್ಭ ಬಂತಂದ್ರ ಹುನ್ಗುನ್ ಸಾರ್ವಜನಿಕರ ಹಿತಾಸಕ್ತಿಗಾಗಿನೂ ಮಾಡ್ಬೇಕಾದಂತ ಅನಿವಾರ್ಯತೆ ಬಂತಂದ್ರ ಮಾಡೋದು ಮಾತ್ರ ನಿಶ್ಚಿತ. ಇದ್ರ ಜೊತೆಗೆ ಆಶ್ರಯ ಮನೆಗಳ ಫಲಾನುಭವಿಗಳಿಗೆ ಹೇಳ್ತೀನಿ ನಾನು, ಯಾವುದೇ ರೀತಿ ನಿಮ್ಗೆ ಹಕ್ಕುಪತ್ರ ಕೊಡ್ಬೇಕಂತಂದ್ರ ಯಾರೇ ಅಧಿಕಾರಿಗಳಾಗಿರ್ಬೋದು, ಯಾರೋ ಒಬ್ಬ ಸದಸ್ಯನಾಗಿರ್ಬೋದು, ಹಣದ ಆಮಿಷ ಒಡ್ಡಿದ್ರ ಯಾವುದೇ ರೀತಿ ನೀವು ಹಣ ಕೊಟ್ಟು ದಯವಿಟ್ಟು
ಆಶ್ರಯ ಮನೆ ಹಕ್ಕುಪತ್ರಗಳನ್ನು ಪಡಿಬಾಡ್ರಿ. ಆಶ್ರಯ ಮನೆ ಹಕ್ಕುಪತ್ರ ಪಡಿಬೇಕಂತಂದ್ರ ಅದು ಉಚಿತವಾಗಿನ ನಿಮ್ ಕೈ ಸೇರ್ಬೇಕು. ನಾವು ನಿರೀಕ್ಷೆ ಮಾಡಿದಂತ ಆಶ್ರಯ ಮನೆ ಅಲ್ಲಿ ನಿವೇಶನಗಳಲ್ಲಿ ಸಂಪೂರ್ಣವಾದ ಕಾಮಗಾರಿಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಅಲ್ಲಿನ ವಿದ್ಯುತ್ ಇಲ್ಲ, ಚರಂಡಿ ಇಲ್ಲ, ರೋಡ್ ಇಲ್ಲ. ಕೇವಲ ಅಲ್ಲಿ ನೆಪ ಮಾತ್ರಕ್ಕೆ ಹಾಕಿರೋ ಬಿಳಿ ಕಲಿಗೆ ನಂಬರ್ಗಳನ್ನು ಬರ್ತಾರೆ. ನಾನು ನಿವೇಶನ ಕೊಡಕ್ಕೆ ನಂದು ಯಾವುದೇ ರೀತಿ ವಿರೋಧ ಇಲ್ಲ, ನಮ್ದು ಕೂಡ ಅದಕ್ಕೆ ಬೆಂಬಲ ಐತೆ, ನಾವು ಕೂಡ ಅದನ್ನ ಸ್ವಾಗತಿಸ್ತೀವಿ. ಸಾರ್ವಜನಿಕರಿಗೆ ತಾವು ನೀಡೋದಾತಂದ್ರ ಕನಿಷ್ಠ 100ಕ್ಕೆ 100ರಷ್ಟು ಯಾವ ಇಲಾಖೆಯಿಂದನೂ ಸಂಪೂರ್ಣವಾಗಿನೂ ಅದನ್ನ ಮಾಡಕ್ಕಾಗಲ್ಲ. 60% 60-70% ಅಲ್ಲಿ ಒಂದು ಕಾಮಗಾರಿ ಆಗಿರ್ಬೋದಲ್ಲ, ನೋಡಕ್ ಒಂದು ಇದು ವ್ಯವಸ್ಥೆ ಅನ್ನೋದು ಕಾಣ್ಬೇಕಲ್ಲ. ಅಲ್ಲಿ ಹೇಳ್ತಾರ ಪ್ಲಾಟ್ಗೆ ಹೋಗ್ರಿ, ನೀವು ಅಲ್ಲಿ ಹೋಗ್ರಿ, ಫೋಟೋ ಹೊಡ್ಕೊಂಬರ್ರಿ, ನೀವು ಅಲ್ಲಿ ಫೋಟೋ ತೆಗೆಸ್ಕೊಂಬರ್ರಿ, ಫೋಟೋ ಕೊಡ್ರಿ, ಬಾಂಡ್ ಕೊಡ್ರಿ, ತಗೊಳ್ಳಿ. ಇವರೆಲ್ಲ ವ್ಯವಸ್ಥಿತವಾಗಿ ಏನ್ ಬೇಕು ಮಾಡ್ಲಿ. ಇದ್ರ ಜೊತೆಗೆ ಯಾರೇ ಹಣದ ಬೇಡಿಕೆ ಇಟ್ರು, ಅಧಿಕಾರಿಗಳು ಹಣದ ಬೇಡಿಕೆ ಇಟ್ರು, ಯಾವ ಒಬ್ಬ ಸದಸ್ಯ ಹಣದ ಬೇಡಿಕೆ ಇಟ್ರು, ದಯವಿಟ್ಟು ಆಶ್ರಯ ಮನೆ ಫಲಾನುಭವಿಗಳಿಗೆ ನಾನು ಮನವಿ ಮಾಡ್ತೀನಿ, ಯಾರಿಗೂ ನೀವು ₹1 ಕೊಟ್ಟು ಹಕ್ಕುಪತ್ರ ತಗೋಬೇಡ್ರಿ. ಕೊಡೋದ ನಿರ್ಗತಿಕರಿಗೆ ಅವನ. ಅದರಲ್ಲಿ ಕೂಡ ಕೆಲವಿಷ್ಟು ಯಾವ್ದೇ ನೋಡ್ಬಿಟ್ರಂತಂದ್ರ ಆಶ್ರಯ ಮನೆ ವ್ಯವಸ್ಥೆನ ಏನಾಗ್ಬಿಟ್ಟೈತೆ ಅಂತಂದ್ರ ಕೆಲವ್ರ ಮನೆ ಉಳ್ಳೋರ್ ಪಾಲಾಗಿರ್ತದ್ರಿ. ಏನ್ ಆ ಲಿಸ್ಟ್ ನೋಡಿ ತನಿಖೆ ಸಂಪೂರ್ಣ ತನಿಖೆ ಮಾಡಿದ್ರೆ ಐತಲ್ಲ, 2 ಅಂತಸ್ತಿನ ಮನಿ ಇದ್ದಾರ ಮನ್ಯಾಗ ಆಶ್ರಯ ಮನಿ ಹೆಸರದಾವ. ಭಾರಿ ವಿಚಿತ್ರ ಅನ್ಸುತ್ತೆ. ಯಾವ ಒಂದು ವ್ಯವಸ್ಥೆ ಆದಾಗ ಇದೀವ ಅನ್ನೋದನ್ನ ನನ್ನ ನಾಚಿಕೆಗೇಡು ಅನ್ಸುತ್ತೆ. ಏನ್ ಈ ರೀತಿಯ ಒಂದು ದುರ್ಬಳಕೆ. ಯಾವುದೇ ಫಲಾನುಭವಿ, ಯಾವುದೇ ಅಧಿಕಾರಿಗಳಾಗಿರ್ಬೋದು, ಯಾವುದೇ ಸದಸ್ಯರಾಗಿರ್ಬೋದು, ನಾನು ಬಿಜೆಪಿ ಕಾಂಗ್ರೆಸ್ ಸದಸ್ಯರು ಅಂತ ಹೇಳಲ್ಲ, ಯಾವ ಒಬ್ಬ ಸದಸ್ಯನು ನಿಮಗ ಆಶ್ರಯ ನಿವೇಶನದ ಹಕ್ಕುಪತ್ರ ಕೊಡ್ತೀನಿ ರೊಕ್ಕ ಕೊಡ್ರಿ ಅಂದ್ರೆ ದಯವಿಟ್ಟು ಕೊಡಬೇಡ್ರಿ. ಇದು ನನ್ನ ಮನವಿ. ಸದಸ್ಯ ಈ ಪಕ್ಷದ ಸದಸ್ಯ ಆ ಪಕ್ಷದ ಸದಸ್ಯ ಅಂತ ಬಟ್ ಮಾಡಲ್ಲ. ನಾನು ಆ ಸದಸ್ಯ ಈ ಸದಸ್ಯ ಅಂತ ಹೇಳೋದಲ್ಲ. ರೊಕ್ಕ ಕೇಳ್ಬಹುದು, ಸದಸ್ಯರನ್ನು ರೊಕ್ಕ ಕೇಳಬಹುದು, ಕೇಳಿರ್ಬೋದು, ಕೇಳ್ಯಾರ. ಪಾರದರ್ಶಕವಾಗಿ ಇವ್ರು ಅದಾರೋ ಇಲ್ಲ ಅಂತ ಕೇಳಂತ ಹೇಳಿದಿವ್ರಿ. ಏನು ಸುಮಾರು ಇಲ್ಲಿ ಬಜಾರ್ದಾಗ ಬರ್ತಕ್ಕಂಥವು 3 ಆಸ್ತಿ, ಅವರು ಅಲ್ಲೇ ನನ್ನ ವಾರ್ಡ್ನಾಗ ಬರ್ತಕ್ಕಂಥ 3 ಆಸ್ತಿ, 6 ಆಸ್ತಿನ ಹಿಂದವ್ರು ಹಿರಿಯರು ತೀರ್ಕೊಂಡಿಂದ ಸಿಟಿಎಸ್ ಪ್ರಕಾರ ಅಲ್ಲೇ ಇದ್ರ ಮಾಡಿದ್ರು. ಅವ್ರ ಉತ್ತರ ಜೀವಿತದ ಪ್ರಕಾರ ಅವ್ರ ಹೆಸರು ದಾಖಲಾದು. ಆ ಒಂದು ಉತ್ತಾರ ಪ್ರಕಾರ, ಸಿಟಿಎಸ್ ಉತ್ತಾರ ಪ್ರಕಾರ ಇವ್ರು ಖಾತೆ ಬದಲಾವಣೆ ಮಾಡಲಿಲ್ಲ. ಅವ್ರು ಕೊಟ್ರಲ್ಲ, ಸಿಟಿಎಸ್ ಅವ್ರು ಕೊಟ್ರಲ್ಲ, ಅದು ಅಧಿಕೃತ ಇದ್ರನ್ನ ಕೊಡ್ತಾರಲ್ಲ, ಅದು ಒಂದು ಅಧಿಕಾರಿನ ಇಲಾಖೆನ ಅಲ್ಲ. ಅಧಿಕಾರಿ ಒಬ್ಬ ಚುನಾಯಿತ ಪ್ರತಿನಿಧಿ, ಒಬ್ಬ ಸದಸ್ಯರ ಮ್ಯಾಗ ಇದು ಆರೋಪ ಮಾಡ್ತಾನಂತಂದ್ರ ಇದು ಪ್ರಜಾಪ್ರಭುತ್ವ ಕೊಗಲೆ ಮಾಡ್ದಂಗಿಲ್ಲ. ಜನಪ್ರತಿನಿಧಿಗಳಿಗೆ ಕೇವಲ ಒಬ್ಬ ಮುನ್ಸಿಪಾಲಿಟಿ ಮೆಂಬರ್ಗೆ ಕಂಪ್ಲೇಂಟ್ ಆಗೈತೆ ಅನ್ನೋದಲ್ಲ. ಕಂಪ್ಲೇಂಟ್ ಮಾಡಿದ್ರು, ರಾತ್ರಿ 8ಕ್ಕೆ ಸಂಧಾನ ಮಾಡ್ಕೊಂಡ್ ಬರ್ತಾನ ಒಬ್ಬ ಮುಖ್ಯಾಧಿಕಾರಿಗಳು ಪೊಲೀಸ್ ಠಾಣೆದಾಗ PSI ಅವ್ರ ಮುಂದೆ. ಮಾನ್ಯ PSI ಅವರು ಸಹಿತ ಹೇಳಿದ್ರು, ನೀವು ಆಡಳಿತಾತ್ಮಕವಾಗಿ ನೀವು ಅಲ್ಲಿ ಮುಖ್ಯಾಧಿಕಾರಿಗಳು ಅವ್ರ ಸದಸ್ಯರು ಇಬ್ಬರಲ್ಲಿ ಹೊಂದಾಣಿಕೆ ಇರಬೇಕು. ಕಂಪ್ಲೇಂಟ್ ಮಾಡೋದ್ರಿಂದ ಯಾವ ಪರಿಹಾರನಾಗಲ್ಲ, ಸಂಘರ್ಷಕ್ಕೀಡಾಗುತ್ತೆ ಅಂತ ಹೇಳಿ ಅವ್ರನ್ನ ನಮ್ಮನ್ನ ಸಂಧಾನ ಮಾಡಿ ಕೈ ಕಲ್ಕಿಸಿ ಕೈ ಬಿಟ್ರು. ನಾವು ಆಯ್ತು ಆಗಿರೋದು ಅವಘಡ ಆಗೈತೆ, ಇನ್ನೊಂದು ಆ ರೀತಿ ಅಚಾತುರ್ಯ ಆಗ್ಲಾರ್ದ ನಡ್ಕೊಂಡ್ ಅಂತೇಳಿ ಆ ಮುಖ್ಯಾಧಿಕಾರಿಗಳು ಹೇಳಿದ್ವಿ. ನಾವು ಮಾತಾಡ್ಕೊಂಡ್ವಿ ಸದಸ್ಯರು. ಮುಂದೆ ರಾತ್ರಿ 12ಕ್ಕೆ ಹೋಗಿ ನಮ್ಮ ಮ್ಯಾಗ ಹೋಗಿ ಫಿರ್ಯಾದಿ ಮಾಡಿದ್ರು. ಯಾವ ಪುರುಷಾರ್ಥಕ್ಕೆ ಮಾಡಿದ್ರು? ವಿರೋಧಿ ಏನು, ಯಾರು ಶತ್ರುನೂ ಅಲ್ಲ, ಯಾರು ಮಿತ್ರನೂ ಅಲ್ಲ. ಯಾರ ಕುಮ್ಮಕ್ಕಿನಿಂದ ಹೋಗಿ ರಾತ್ರಿ 12 ಗಂಟೆಗೆ ಒಬ್ಬ ಅಧಿಕಾರಿ, ನಮ್ಮ ಊರಿಗೆ ಕಾರ್ಯನಿರ್ವಹಿಸತಕ್ಕಂತ ಒಬ್ಬ ಅಧಿಕಾರಿ ಯಾರ ಕುಮ್ಮಕ್ಕಿನಿಂದ ಹೋಗಿ ಕಂಪ್ಲೇಂಟ್ ಮಾಡಿದ್ರಿ? ಕಂಪ್ಲೇಂಟ್ ಮಾಡಿ ಏನ್ ಸಾಧಿಸಿದ್ರಿ ಇವರು? ನಾವು 1000 ಮಂದಿ ಪ್ರತಿನಿಧಿ ನಮ್ಮ ಮ್ಯಾಗ ಕಂಪ್ಲೇಂಟ್ ಮಾಡಿದ. ನಾವು ಸಾರ್ವಜನಿಕರಿಗೆ ಏನು ಉತ್ತರ ಕೊಡ್ಬೇಕು? ನಾವು ಸಾರ್ವಜನಿಕರ ಅಹವಾಲುಗಳನ್ನು, ಸಾರ್ವಜನಿಕರ ಕುಂದುಕೊರತೆಗಳನ್ನು, ಸಾರ್ವಜನಿಕರ ಕೆಲಸಗಳನ್ನು ಮಾಡಿ ಸರಿಯಾಗಿ ಸಮರ್ಪಕವಾಗಿ ನೀಗಿಸ್ರಿ ಅಂತೇಳಿ ಅಧಿಕಾರಿಗಳಿಗೆ ನಾವು ಒಬ್ಬ ಚುನಾಯಿತ ಪ್ರತಿನಿಧಿಗಳು, ಮೆಂಬರ್ಗಳು ಕಂಪ್ಲೇಂಟ್ ಮಾಡಿಸ್ತಾರ ಅಂತೇಳಿ ಅಂತಂದ್ರ ಎಂತ ಒಂದು ಯಾವ ಒಂದು ವ್ಯವಸ್ಥೆ ಆಗಿದ್ದೀವಿ ಈ ಕ್ಷೇತ್ರದ ಆಡಳಿತ ವ್ಯವಸ್ಥೆ ಅನ್ನೋದನ್ನ ನನಗ ಎಲ್ಲವೂ ಕಾಣ್ತಿರ್ತ.
ಏನನ್ನು ಎಷ್ಟು ದಿನಗಳು ಕಾಲ್ ಮಾಡಕ್ಕಾಗತ್ತಾ?